Hey guys, welcome back to my channel Amrita Gowda Vlogs in Kannada. ಮನಸೆಲ್ಲ ಸಂಚಿಯ ಬಿಚ್ಚಿ ದಿನ ದಿನವೂ ಮೋಹ ಅಂಬೋ ಭಂಗಿಯ ಕೊಚ್ಚಿ ನನವೆಂಬ ಚಿಲುಮೆಯ ಹಚ್ಚಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗಣೇಶ ಹಬ್ಬದ ದಿನದ ವ್ಲಾಗ್ ಇದು. ನಾನು ತುಂಬ ಸಲ ಅಂದ್ಕೊಂಡಿದ್ದೀನಿ ಒಂದು ಪುಟಾಣಿ ಬೆಳ್ಳಿ ಗಣೇಶ ತೊಗೋಬೇಕು ಅಂತ. ಅಂದರೆ ತುಂಬ ಸಲದಿಂದ ಅಂದ್ಕೊತಿದ್ದೀನಿ. ಅದು ಯಾಕೋ ಆಗ್ತಾಯಿಲ್ಲ. ಎಲ್ಲ ಏನೇನೆಲ್ಲ ತೊಗೊತಾ ಇದ್ದೀನಿ, ಅದೊಂದು ತೊಗೊಳಕ್ಕಾಗ್ತಾಯಿಲ್ಲ. ದೀಪಾವಳಿ ಟೈಮಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾವೇನೇ ಒಂದು ವಸ್ತುನ ತೊಗೋಬೇಕು ಅಂದರೆ ಅದು ನಮ್ಮ ಕೈಗೆ ಸಿಗಬೇಕು ಅಂದರೆ ಅದಕ್ಕೆ ಅಂತ ಒಂದು ಒಳ್ಳೆ ಟೈಮ್ ಬರಬೇಕಲ್ವ. ಸೊ ಮೇ ಬಿ ಅದಕ್ಕೋಸ್ಕರ ತೊಗೊಳಕ್ಕಾಗ್ತಿಲ್ಲ ಅಂತ ಅಂದ್ಕೋತೀನಿ. ದೀಪಾವಳಿಗೆ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ತೊಗೊತೀನಿ. ಏ ಸುಂದ್ರಿ ಎಲ್ಲಿ ತನ್ರಿ ಪ್ರಸಾದ? ಇದು ಕಾಣಿಸುತ್ತಾ? ಗಣೇಶ ಕಾಣಿಸಲ್ಲ ಕಾಣಿಸಿಲ್ಲ. ಆಮೇಲೆ ಮಾಡ ಒಟ್ಟ ಮಾತಾಡ್ಬಿಡ್ರಿ. ಏನೇ ಯಾಕೆ ಅಲ್ಲಿ ದೇವಸ್ಥಾನದೊಳಗೆ ಕೂರ್ಸಿರ್ತಾರ, ಯಾಕೆ ಹೊರಗೆ ಕೂರ್ಸಲ್ಲ ಗಣೇಶನ? ಗಣೇಶ ನೋಡ್ಲಿಲ್ಲ ನೀಟಾಗಿ. ನಾನು ನಿಧಾನಕ್ಕೆ ಹೋಗು. ಇಲ್ಲೊಂದು ಗಣಪತಿ ಕೂರ್ಸಿದಾರಲ್ಲ, ಅಷ್ಟೇನಾ? ಇನ್ನ ಇದಾವ? ಮನೇಲಿ ಎಲ್ಲ ಪೂಜೆ ಮುಗಿಸಿ ಹಾಗೆ ಇಟ್ಟಿರೋ ಗಣಪತಿ ಎಲ್ಲ ಹಾಗೆ ನಿಧಾನಕ್ಕೆ ನೋಡ್ಕೊಂಡು ಕಾರಲ್ಲಿ ಬರ್ತಾನೆ. ಅಮ್ಮ ಮನೆಗೆ ಬಂದ್ವಿ. ಒಂದು 3-4 ವರ್ಷದಿಂದ ನಾವು ಅಮ್ಮ ಮನೆಗೆ ಬರ್ತೀವಿ ಹಬ್ಬ ಮಾಡೋಕ್ಕೆ. ಗೌರಿ ಹಬ್ಬ ಮನೇಲೇ ಮಾಡ್ತೀವಿ, ಪೂಜೆ ಎಲ್ಲ ಮಾಡ್ತೀನಿ. ಬಾಗಿನ ಕೊಟ್ಟಿರೋ ಐಟಮ್ ಎಲ್ಲ ಇಟ್ಟು. ಆ್ಯಂಡ್ ನಾನು ಆ ವಿಡಿಯೋ ಕೂಡ ಮಾಡ್ಕೊಂಡಿಲ್ಲ. ಆಮೇಲೆ ಗಣೇಶ ಹಬ್ಬಕ್ಕೆ ಮನೇಲೆಲ್ಲ ಪೂಜೆ ಮಾಡಿಟ್ಟು ಆಮೇಲೆ ಅಮ್ಮ ಮನೆಗೆ ಬರ್ತೀನಿ. ಹಾಗೆ ಅಮ್ಮ ಮನೆಗೆ ಬಂದಾಗ ಅಲ್ಲಿ ಗಣಪತಿ ಕೂರಿಸ್ಲಿಕ್ಕೆ ಗಣಪತಿನ ತೊಗೊಂಡು ಹೋಗ್ತಾಯಿದ್ರು. ಕವರು ಬಟ್ಟೆ ಎಲ್ಲ ಮುಚ್ಚಿದ್ರು, ಅಷ್ಟು ಕ್ಲಿಯರಾಗಿ ಕಾಣಿಸಿಲ್ಲ. ಚಿಕ್ಕ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಿದ್ದಲ್ಲ ಅಂದ್ಬಿಟ್ಟು ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಚೆನ್ನಾಗಿ ಕರ್ಕೊಂಡು ಹೋಗ್ತಿದಾರಲ್ಲ. ಬಾಯ್. ಓ ಚೂರ್ ಐತೆ ಓಪನ್. ನಿಧಾನಕ್ಕೆ ಹೋಗು. ಓ ಮುಚ್ಚಿಬಿಟ್ಟವ್ರೆ ಸ್ವಲ್ಪ ಕಾಣಿಸ್ತು. ಅಲ್ಲಿ ನೋಡಿ ಗಣಪತಿ. ಇವ್ರು ದೊಡ್ಡವ್ರು. ಅಮ್ಮ ಮನೆಯಿಂದ ನೈಟ್ ಊಟ ಎಲ್ಲ ಮಾಡ್ಕೊಂಡು ವಾಪಸ್ ಆದ್ವಿ. ಮಾರನೆಗೆ ನಮ್ಮ ಏರಿಯಾ ಗಣಪತಿಗೆ ಪೂಜೆ ಮಾಡಿಸೋಣ ಅಂದ್ಬಿಟ್ಟು ಪೂಜೆ ಸಾಮಾನೆಲ್ಲ ತೊಗೊಂಡು ಹಾಗೆ ಪ್ರಸಾದ ಮಾಡ್ಕೊಂಡಿದ್ದೆ. ಪಂಚಾಮೃತ, ಅವಲಕ್ಕಿ, ಬಾಳೆಹಣ್ಣು, ಸಕ್ಕರೆ ಎಲ್ಲ ಹಾಕಿ ಪ್ರಸಾದ ಮಾಡಿದ್ದೆ. ಹಬ್ಬ ಮುಗ್ದು 1 ತಿಂಗಳಾಗಿದೆ. ಇವಾಗ ವೀಡಿಯೋ ಹಾಕ್ತಿದ್ದೀನಿ ಬಿಕಾಸ್ ನಂದು ಹಳೆ ಫೋನಲ್ಲಿ ಎಲ್ಲ ಕ್ಲಿಪ್ಪಿಂಗ್ಸ್ ಇದ್ವು. ಸ್ವಲ್ಪ ನಂದು ಹಳೆ ಫೋನು ಹಾಳಾಗಿ ಅದು ಓಪನ್ ಆಗ್ತಿರಲ್ಲ, ಡಿಸ್ಪ್ಲೇ ಫುಲ್ಲು ಹೋಗಿದೆ. ಅದರಿಂದ ಪೆನ್ ಡ್ರೈವಿಗೆ ಹಾಕ್ಸಿ ಅದರಿಂದ ನಾನಿಲ್ಲಿ ಮೊಬೈಲಿಗೆ ತೊಗೊಂಡು ಎಡಿಟ್ ಮಾಡಿ ಹಾಕ್ತಾ ಇರೋದು. ಸೊ ಅದಕ್ಕೋಸ್ಕರ ನಾನು ಇಷ್ಟು ದಿನ ಕ್ಲಿಪ್ಪಿಂಗ್ಸ್ನ ಹಾಕಿಲ್ಲ. ಈ 2 ಫೋನಲ್ಲೂ ಅರ್ಧ ಕ್ಲಿಪ್ಪಿಂಗ್ಸ್ಗಳಿದ್ವು. ಸ್ವಲ್ಪ 2 ಒಂದೇ ಸಲ ಹಾಕಬೇಕು ಅಂದ್ಬಿಟ್ಟು ನಾನು ಎಲ್ಲ ಗಣಪತಿ ಬಿಟ್ಟಿರೋದನ್ನು ಹಾಗೆ ಎಲ್ಲ ಕ್ಲಿಪ್ಪಿಂಗ್ಸ್ನ ಒಟ್ಟಿಗೆ ಹಾಕ್ತಾಯಿದ್ದೀನಿ. 3 ದಿನಕ್ಕೆ ಗಣಪತಿ ಬಿಟ್ಟರು ನಮ್ಮ ಏರಿಯಾ ಗಣಪತಿನ. ಪ್ರಸಾದ ಕೂಡ ಮಾಡಿಸಿದ್ರು.
ಪಲಾವು, ಮೊಸರನ್ನ, ಕೇಸರಿಬಾತ್ ಮಾಡಿಸಿದ್ರು. ಮನೆಗೆ ತೊಗೊಂಬಂದು ತಿಂತಾಯಿದ್ವಿ ನಾನು ನಮ್ಮ ಮನೆಯವರು. ಅಲ್ಲಿ ಎಲ್ಲ ಡೆಕೋರೇಟ್ ಮಾಡ್ಕೊತಾ ಇದ್ರು ಟ್ಯಾಕ್ಟರ್ನ ಗಣಪತಿ ಬಿಡೋಕ್ಕೆ. 3 ದಿನಕ್ಕೆ ಬಿಟ್ಟರು. ಆ್ಯಂಡ್ ಊರಲ್ಲಿ ಫಸ್ಟ್ ಗಣಪತಿ ಬಿಟ್ಟಿದ್ದು ನಮ್ಮದೇ. ಕೂತ್ಕೋ. ಏನು ನೀನು ಬೇಡ, ನೀವು ಹಾಕಣಕ್ಕೇನು? ಅಯ್ಯೋ 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 ಅಯ್ಯೋ, ಡ್ರಾಮಾ ಕ್ವೀನು ನೀನು. ಸಿಂಬಾ ಕಿವಿ ನೋಡಿ ಹೆಂಗೆ ಮಾಡ್ಕೊತಾನೆ ಸ್ಟ್ರೈಟಾಗಿ. ಎಗ್ರುತ್ತಾನಲ್ಲ, ಅದಕ್ಕೆ ಹೊಡ್ಕೊಂಡಿರ್ತಾನೆ. ಮಳೆ ಬರ್ತೈತಲ್ರಿ. ಆಬ್ವಿಯಸ್ ಆಗಿ ಗಣಪತಿ ವಿಸರ್ಜನೆ ಮಾಡ್ಬೇಕಾದ್ರೆ ಈಗ ಎಲ್ಲ ಗಂಡು ಮಕ್ಕಳು ಒಂದೇ ಥರ ಜರ್ಸಿ ಹಾಕ್ಕೊತಾರೆ. ಹಾಗೆ ಚಿಕ್ಕ ಮಕ್ಕಳು ಕೂಡ ಹಾಕ್ಕೊಂಡಿರ್ತಾರೆ. ಹೆಣ್ಮಕ್ಳಾದ್ರೇನೋ ಅವರಿಗೂ ಆಸೆ ಇರತ್ತಲ್ವ. ಸೊ ಅದಕ್ಕೋಸ್ಕರ ಅವರಿಗೂ ಕೂಡ ತೊಗೊಂಡಿದ್ವಿ ನಾವು ಜರ್ಸಿನ, ಇಬ್ಬರಿಗೂ ತೊಗೊಂಡಿದ್ವಿ. ಹಾಗೆ ಅದ್ರ ಜೊತೆಗೆ ಒಂದು ಕೇಸರಿ ಟವೆಲ್ ಕೂಡ ಕೊಟ್ಟಿದ್ರು. ಮಕ್ಕಳಿಗೆಲ್ಲ ಡ್ರೆಸ್ ಹಾಕಿ ರೆಡಿ ಮಾಡಿ ಕಳಿಸಿದೆ. ಇನ್ನೇನು ಗಣಪತಿ ಬಿಡ್ತಾರ ಎತ್ತುತ್ತಾರಲ್ಲ ಅಂದ್ಬಿಟ್ಟು ರೆಡಿ ಮಾಡಿ ಕಳಿಸಿದ್ದೆ ನಾನು. DJ ಅದೆಲ್ಲ ಮಾಡಲ್ಲ ಇದು. ಅಂಕಲ್ ನೀನೇ ಹೋಗ ಅಂಕಲ್ ಅಲ್ಲಿ. ನಾನು ನನ್ನ ಮಕ್ಕಳಿಗೆ ಎಲ್ಲ ಡ್ಯಾನ್ಸ್ ಮಾಡ್ತಾರಲ್ಲ, ನೀವು ಕೂಡ ಮಾಡಿರಿ, ಚೆನ್ನಾಗಿರುತ್ತೆ, ಎಂಜಾಯ್ ಮಾಡಿರಿ ಅಂತ ಹೇಳಿದರೆ ಅವರೆಲ್ಲ ಹೋಗಿ ಗಣಪತಿನ ಕೂರಿಸಿರೋ ಟ್ಯಾಕ್ಟ್ರ್ ಒಳಗೆ ಕೂತ್ಕೊಂಡವ್ರು ಇಲ್ಲೇ ಇಲ್ಲ ಲಾಸ್ಟ್ ಟೈಮ್ವರೆಗೂ ಅಲ್ಲೇ ಕೂತಿದ್ದು, ಅಲ್ಲೇ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಅಲ್ಲೇ ಡ್ಯಾನ್ಸ್ ಮಾಡ್ಕೊಂಡು ಅಲ್ಲೇ ಇದ್ದರು ನನ್ನ ಮಕ್ಕಳು ಇಬ್ಬರು ಕೂಡ. ಲಾಸ್ಟ್ ಟೈಮ್ ಎಲ್ಲ ನಾವು ಕೂಡ ಡ್ಯಾನ್ಸ್ ಮಾಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ. ದಿಸ್ ಟೈಮ್ ನನಗೆ ಯಾಕೋ ಬೇಡ ಅನ್ನಿಸ್ತು. ಲಿಟಲ್ ಬಿಟ್ ಕ್ವೈಟ್ ಆದೆ, ನಾನು ಮುಂದೆ ಹೋಗಲಿಲ್ಲ ಡ್ಯಾನ್ಸ್ ಮಾಡೋಕ್ಕೆ, ಬೇಡ ಅಂದ್ಬಿಟ್ಟು ಸುಮ್ಮನೆ ಆದೆ. ಆ್ಯಂಡ್ ನಮ್ಮ ಮನೆಯವರ ಚಿಕ್ಕಪ್ಪ ಅಂತ ಫುಲ್ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಿದ್ರು. ಹಾಗೆ ಅವ್ರದ್ದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ. ಹೆಣ್ಮಕ್ಳು ಕೂಡ ಆಡೋದು ತುಂಬ ಚೆನ್ನಾಗಿ ಆಡಿದ್ರು. ನನ್ನ ತಂಗಿದಿರೆಲ್ಲ ಆಡಿದ್ರು, ತುಂಬ ಚೆನ್ನಾಗಿತ್ತು. ನಾವು ಎಂಡಿಂಗ್ವರೆಗೂ ಹೋಗಿಲ್ಲ, ಸ್ವಲ್ಪ ದೂರ ಹೋಗ್ಬಿಟ್ಟು ವಾಪಸ್ ಬಂದ್ವಿ. ನಮ್ಮ ಗಣಪತಿ ಮೂವ್ ಆಯಿತು. ನಾವು ಒಂದು ಸ್ವಲ್ಪ ತಿದ್ಬಿಟ್ಟು ನೋಡ್ಕೊಂಡು ಎಲ್ಲ ಎಂಜಾಯ್ ಮಾಡ್ಕೊಂಡು ಮಕ್ಕಳು ಕರ್ಕೊಂಡು ವಾಪಸ್ ಬಂದೆ ನಾನು. ಹಾಗೆ ಇದರಲ್ಲಿ 3 to 4 days ಗಣಪತಿ ಬಿಟ್ಟಿರೋದೆಲ್ಲ ಇನ್ಕ್ಲೂಡ್ ಆಗಿದೆ ಕ್ಲಿಪ್ಪಿಂಗ್ಸು. ಇದು ಕೂಡ ನಾವು ಬಿಟ್ಟಿದ್ದಿನೇ ಬಿಟ್ಟಿದ್ದಂಥ ಗಣಪತಿ. ನಮ್ಮದು ಫುಲ್ಲು ಮುಂದೆ ಹೋಗಿತ್ತು. ಇದು ಲೇಟ್ ಆದರೆ ತುಂಬ ಲೇಟಾಗಿ ಬಂತು. ನಾವು ಆಲ್ಮೋಸ್ಟ್ ಮಲ್ಕೊಂಡಿದ್ವಿ. ಜಾಸ್ತಿ ಜನ ಇರಲಿಲ್ಲ, ಸ್ವಲ್ಪ ಸೌಂಡ್ ಬಂತು.
ಡಿ ಜೆ ಸೌಂಡ್ ಬಂದಿದ್ದಕ್ಕೆ ಎದ್ದು ಬಂದೆ. ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ನೆಕ್ಸ್ಟ್ ಡೇ ನನ್ನ ಮಕ್ಕಳು ಸ್ಕೂಲಲ್ಲಿ ಗಣಪತಿನ ಪೂಜೆ ಮಾಡಿ ಕೂರಿಸ್ತಿದ್ದಂತೆ. ಸೊ ಅದಕ್ಕೋಸ್ಕರ ಅವರಿಗೂ ರೆಡಿ ಮಾಡಿ ಕಳಿಸಿದೆ. ಆ್ಯಸ್ ಯೂಶುವಲ್ ಅವ್ರದ್ದು ಸೇಮ್ ಡ್ರೆಸ್, ಒಂದೇ ಥರ ಡ್ರೆಸ್ ಅವ್ರದ್ದು ಕೂಡ ರೆಡಿ ಮಾಡಿ ಕಳಿಸಿದೆ. ಅದೊಂದು ಸಣ್ಣ ಕ್ಲಿಪ್ಪನ್ನು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಗಣೇಶ ಹಬ್ಬ ಅಂದರೆ ಕೇಳಬೇಕಾ, ಎಲ್ಲಿ ನೋಡಿದ್ರು ಗಣಪತಿ ಇರುತ್ತೆ, ಎಲ್ಲಿ ನೋಡಿದ್ರು ಗಣಪತಿ ಇರುತ್ತೆ. ಹಾಗೆ ಸ್ವಲ್ಪ ಟೌನಿಗೆ ಕೆಲಸ ಇತ್ತು ಅಂತ ಹೋಗಿದ್ವಿ. ಅಲ್ಲೂ ಕೂಡ ಗಣಪತಿನ ಕೂರಿಸಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಗಣಪತಿ. ಕೈ ಮುಕ್ಕೊಂಡು ನಮಗೂ ತೋರಿಸ್ಬಿಟ್ಟು ಹಂಗೆ ಇಟ್ಕೊಂಡಿದ್ದು. ಇದು ಅಮ್ಮ ಕೆಲಸ ಮಾಡ್ತಿದ್ದಂಥ ಅಂಗಡಿ, ಎಕ್ಸ್ ಅಂಗಡಿ. ಅಲ್ಲಿ ಗುಡಿಯಾಗಾನು ಎಲ್ರಿಗೂ ಫೇವ್ರೇಟ್. ಆ್ಯಂಡ್ ಎಲ್ರೂ ಪರಿಚಯ ಮಾಡ್ಕೊಂಡಿದ್ದಾರೆ, ಎಲ್ಲರ ಜೊತೆನೂ ಆಟ ಆಡ್ತಾರೆ. ಅವ್ರು ಊಟಕ್ಕೆ ಹೋಗ್ಬೇಕು ಅವ್ರ ಮನೆ. ಹಾಂ, ಒಂದು ಸಲ ಸಾಕು. ಹಾಂ ಇನ್ನೊಂದ್ಸಲ ಇದೆಯಾ? ಮುಗಿಸು, ಅವ್ರು ಊಟಕ್ಕೆ ಹೋಗ್ಬೇಕು. ನೋಡಿ, ಇಷ್ಟೆಲ್ಲವನ್ನು ಇವರೊಬ್ಬರೇ ತಿಂದಿರೋದು. ಅಮ್ಮ, ಅದು ಏನಾರು ಬೇಕಾ? ಇನ್ನೊಂದು ಸ್ವಲ್ಪ ನೋಡೋದು ಕೇಸರಿ ಬಂದ್ಬಿಟ್ಟು ಅದು ಇನ್ನೂ ವೇಸ್ಟ್ ಆಗುತ್ತೆ. ಸ್ವಲ್ಪ ಆ ಬಾಳೆ ಎಲೆ ತಿನ್ಕೊ. ಆಮೇಲೆ ಟಿಶ್ಯೂ ಪೇಪರ್ ಎಲ್ಲ ಇದಾವೆ, ಎತ್ಕೊಬಿಡು. ಎಲ್ಲ ತೊಳೆದಿಟ್ಬಿಟ್ಟು ನಡಿ, ಟೈಮ್ ಆಯಿತು. ತೊಳಿತೀಯಾ? ಅವ್ರು ಬಂದು ಕೆಲ್ಸಕ್ಕಿಲ್ಲ ಅದೇನೋ ತೊಳೆದೇ ಬಿಟ್ಟಿದ್ದು. ದುಡ್ಡು ಕಟ್ಬಿಟ್ವಲ್ಲ, ಏನು ವಾಪಸ್ ಕೊಡ್ತಾರೆ? ಹಂಗೆಲ್ಲ ಮೋಸ ಮಾಡಬಾರ್ದು. ಮೋಸ ಮಾಡಬಾರ್ದಲ್ಲ, ಮೋಸ ಹೋಗ್ಬಾರ್ದು. ನಾವೇ ಮೋಸ ಹೋಗೋದು ದುಡ್ಡು ಕೊಟ್ಟರೆ. ಕೆಳಗಡೆ ಆನೆ ಅಮ್ಮ, ಒಳಗೆ ಏನೋ ಥೀಮ್ ಇದೆ. ಮರ ಅದು, ಕೆಳಗಡೆ ಆನೆ ಇದೆ. ಅಲ್ಲಿ ಎಲ್ಲಿದೆ ಆನೆ? ಇದು ಆನೆ. ಏ ಅಮ್ಮ, ಇದು ಎಲೆ ಥರದಿದೆ, ಪೇಪರ್ ಥರದ್ದು. ಅದು ಆನೆ ಕಡೆ, ಅದು ಕೆಳಗಡೆ ಕೋರಲ್ಲೆಲ್ಲ ಇದೆ ನೋಡಿ. ಆ್ಯಂಡ್ ಇದೇ ಮನೆ, ಆ ಗ್ರೀನ್ ಪೇಂಟ್ ಇದೆಯಲ್ಲ, ಅದೇ ಮನೇಲಿ ನಮ್ಮ ಅಜ್ಜಿ ನಮ್ಮ ತಾತ ಇದ್ದಿದ್ದು ಫಸ್ಟು. ಈ ಮನೇಲೇ ನಮ್ಮ ತಾತ ತೀರ್ಕೊಂಡಿದ್ದು. ಅಲ್ಲಿ ಗಣಪತಿ ಇಟ್ಟಿದ್ರು, ಹಿಂದೆ ವರ್ಷ ಇಡ್ತಾರೆ ಈ ಪ್ಲೇಸಲ್ಲಿ. ಹಾಗೆ ನೋಡ್ಕೊಂಬರೋಣ ಅಂದ್ಬಿಟ್ಟು ಕಾರಲ್ಲೇ ಹೋಗಿದ್ವಿ. ಅಷ್ಟು ಕ್ಲಿಯರಾಗಿ ಕಾಣಿಸಿಲ್ಲ, ಆದರೂ ಕೈ ಮುಕ್ಕೊಂಡು ವಾಪಸ್ ಬಂದ್ವಿ. ನಾನು ಚಿರುಗೆ ಹೇಳ್ತೀನಿ. ಗಣಪತಿ ಬಿಡ್ಬೇಕಾದ್ರೆ ಗಣಪತಿ ಮುಂದೆ ಡ್ಯಾನ್ಸ್ ಮಾಡಿರಿ ಅಂದರೆ ಮಾಡಿಲ್ಲ. ಎಲ್ಲ ತೊಗೊಂಡು ಕೆಳಗೆ ಹೋದ್ಮೇಲೆ ಇಲ್ಲಿ ಇವ್ರು 3 ಜನ ಎದ್ಬಿಟ್ಟವ್ರೆ ಡ್ಯಾನ್ಸ್ ಮಾಡೋಕ್ಕೆ.
ಹೆಚ್ಚು ಕಮ್ಮಿ ಒಂದು ಮುಕ್ಕಾಲು ಗಂಟೆ ಟೈಮು 1 ಗಂಟೆ ಮುಕ್ಕಾಲು ಗಂಟೆ ಟೈಮ್ ಡ್ಯಾನ್ಸ್ ಮಾಡಿದ್ದಾರೆ 3 ಜನನೂ ಸೇರ್ಕೊಂಡು. ನನ್ನ ತಂಗಿ ಹಾಗೆ ನನ್ನ ಮಕ್ಕಳು. ಅವ್ರು ನೋಡಿಬ್ರು ನೋಡು. ಅಲ್ಲಿ ಅಪ್ಪಿದೆ, ಹಿಂದಕ್ಕೆ ಹೋಗ್ರಿ. ಮಾಡು ಗುಡಿಯ. ಟಪ್ಪಂಗ್ ಗುಚ್ಚಿ ಆಡ್ರಿ. ಇದು ಭದ್ರಾವತಿ ಟೌನ್ ಆಲಪ್ಪ ಸರ್ಕಲಲ್ಲಿ ಗಣಪತಿ ದೇವಸ್ಥಾನದ ಮುಂದೆ ಇಟ್ಟಿರೋಂಥ ಗಣೇಶ. ಇದಂತೂ ತುಂಬ ಇಷ್ಟ ಆಯಿತು ನನಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಅಮೃತ ಗೌಡ ವ್ಲಾಗ್ಸ್ ಇನ್ ಕನ್ನಡ. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.